ವೀರ್ ಬೈಕ್ ಓಡಿಸುತ್ತಾ ನಗರದ ಅತ್ಯಂತ ಶ್ರೀಮಂತ ಏರಿಯಾದ ಕಡೆಗೆ ಸಾಗುತ್ತಿದ್ದ. ಸಂಪದಾಳಿಗೆ ಆಶ್ಚರ್ಯ ಮತ್ತು ಕುತೂಹಲ. ಯಾವಾಗ ಬೈಕ್ ಅವಳ ತಂದೆ ಕೃಷ್ಣ ಅವರ ಬೃಹತ್ ಬಂಗಲೆಯ ಮುಂದೆ ಬಂದು ನಿಂತಿತ್ತು, ಸಂಪದಳಿಗೆ ನಂಬಲಾರದಷ್ಟು ಖುಷಿಯಾಯಿತು. ಸಂಪದ, ವೀರ್ ಅಪ್ಪನ ಮನೆ. ಅಪ್ಪ ಎಂದು ಕಿರುಚುತ್ತಾ ಅವಳು ಗೇಟ್ ಒಳಗೆ ಓಡಿದಳು. ಅವಳಿಗೆ ಅನ್ನಿಸಿದ್ದು ವೀರ್ ಸೋಲುಪ್ಪಿಕೊಂಡು ಅವಳನ್ನು ಅಪ್ಪನ ಮನೆಗೆ ಬಿಟ್ಟು ಹೋಗಲು ಬಂದಿದ್ದಾನೆ ಎಂದು. ಆದರೆ ಅಲ್ಲಿನ ಸನ್ನಿವೇಶವೇ ಬೇರೆಯಾಗಿತ್ತು. ಕೃಷ್ಣ ಅವರು ಹೊರಗೆ ನಿಂತಿದ್ದರು. ವೀರ್ ಅವರ ಹತ್ತಿರ ಹೋಗಿ, ನಿಮ್ಮ ಒತ್ತಾಯದ ಮೇರೆಗೆ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಸರ್ ಎಂದನು. ಕೃಷ್ಣ ಅವರು ಸಂಪದಾಳನ್ನು ನೋಡಿ ಅಪ್ಪಿಕೊಳ್ಳುವ ಬದಲು ಗಂಭೀರವಾಗಿ ನೋಡಿದರು. ಕೃಷ್ಣ, ಸಂಪದ, ಇಲ್ಲಿಗೆ ನೀನು ಬಂದಿರೋದು ಕೇವಲ 1 ಗಂಟೆ ಅತಿಥಿಯಾಗಿ ಮಾತ್ರ. ವೀರ್ ನನ್ನ ಹತ್ತಿರ ಅಷ್ಟು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಿನ್ನನ್ನು ಒಳಗೆ ಬಿಡ್ತಿದ್ದೀನಿ. ಊಟ ಮುಗಿದ ತಕ್ಷಣ ನೀನು ವಾಪಸ್ ನಿನ್ನ ಮನೆಗೆ ಹೋಗಬೇಕು. ಸಂಪದಾಳ ಮುಖ ಸಪ್ಪೆಯಾಯಿತು. ಅಪ್ಪನ ಮನೆಯಲ್ಲಿ ಅವಳಿಗೆ ರಾಜಮರ್ಯಾದೆ ಸಿಗುವ ಬದಲು ಒಬ್ಬ ಅಪರಿಚಿತ ಅತಿಥಿಯಂತೆ ನೋಡಿಕೊಳ್ಳುತ್ತಿರುವುದು ಅವಳ ಅಹಂಕಾರಕ್ಕೆ ಬಿದ್ದ ದೊಡ್ಡ ಏಟು. ವೀರ್ ದೂರದಲ್ಲಿ ನಿಂತು ಇದೆಲ್ಲವನ್ನು ಮೌನವಾಗಿ ಗಮನಿಸುತ್ತಾ ಮೆಲ್ಲನೆ ನಗುತ್ತಿದ್ದ. ಅವನ ಈ ಶಾಂತ ಸ್ವಭಾವದ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇದೆ ಎಂಬ ಅನುಮಾನ ಸಂಪದಾಳಿಗೆ ಕಾಡತೊಡಗಿತು. ಆದರೆ ಅದು ಏನು ಎಂದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಅಪ್ಪನ ಮನೆಯಿಂದ ಅಳುತ್ತಲೇ ವಾಪಸ್ ಬಂದ ಸಂಪದಾಳಿಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಬೆಳಗ್ಗೆ 7 ವೀರ್ ಅವಳ ಮುಂದೆ ಒಂದು ಹಳೆಯ ಸಣಬಿನ ಚೀಲ ಎಸೆದ. ವೀರ್, ಸಂಪದ ಅಪ್ಪನ ಮನೆಯಲ್ಲಿ ಐಷಾರಾಮಿ ಊಟ ಮಾಡಿದ್ದು ಆಯ್ತು. ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ನೀನು ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು. ಇದು ನಿನ್ನ ಇವತ್ತಿನ ಪಾಠ. ಸಂಪದಾಳಿಗೆ ಅಸಹ್ಯವಾಯಿತು. ನಾನಾ ಆ ಗಲೀಜು ಮಾರ್ಕೆಟ್ನ? ನೋ ವೇ ಎಂದು ಕಿರುಚಿದಳು. ಆದರೆ ವೀರ್ ಸುಮ್ಮನೆ ಕೂರಲಿಲ್ಲ. ಹೋಗದಿದ್ರೆ ಇವತ್ತು ಇಡೀ ದಿನ ಉಪವಾಸ ಇರಬೇಕಾಗುತ್ತೆ ಎಂದು ಖಡಕ್ಕಾಗಿ ಹೇಳಿ ಅವಳ ಕೈಗೆ ಬರೀ 100 ರೂಪಾಯಿ ನೋಟು ಇಟ್ಟ. ಸಂಪದ ಬೇರೆ ದಾರಿ ಇಲ್ಲದೆ ಆ 100 ರೂಪಾಯಿ ಹಿಡಿದು ಹತ್ತಿರದ ತರಕಾರಿ ಮಾರುಕಟ್ಟೆಗೆ ಹೋದಳು. ಅಲ್ಲಿನ ಕೆಸರು ಗದ್ದಲ, ವ್ಯಾಪಾರಿಗಳ ಕಿರುಚಾಟ ಕಂಡು ಅವಳಿಗೆ ತಲೆ ಸುತ್ತು ಬಂದಂತಾಯಿತು. ಒಬ್ಬ ವ್ಯಾಪಾರಿಯ ಹತ್ತಿರ ಹೋದಳು. ಸಂಪದ, ಹೇ, ಈ ಟೊಮ್ಯಾಟೊ ಎಷ್ಟು? ವ್ಯಾಪಾರಿ, 50 ರೂಪಾಯಿ kg ಅಮ್ಮ. ಸಂಪದ, ವಾಟ್, 50 ರೂಪಾಯಿನ? ಲಂಡನ್ನಲ್ಲಿ ಇಡೀ ಬಾಕ್ಸ್ ಸಿಗುತ್ತೆ. ಈ ಬೆಲೆಗೆ 20 ರೂಪಾಯಿಗೆ ಕೊಡ್ತೀಯಾ ಇಲ್ವಾ? ವೀರ್ ಹೇಳಿಕೊಟ್ಟಿದ್ದು ಚೌಕಾಶಿಯನ್ನು ಅವಳು ತನ್ನದೇ ಸ್ಟೈಲ್ನಲ್ಲಿ ಮಾಡುತ್ತಿದ್ದಳು. ವ್ಯಾಪಾರಿ, ಅಮ್ಮೋ, ಇದು ಪಾರ್ಲರ್ ಅಲ್ಲ, ರೇಟ್ ಕಡಿಮೆ ಮಾಡೋಕೆ. ಬೇಕಿದ್ರೆ ತಗೋ, ಇಲ್ಲ ಅಂದರೆ ನಡಿ. ಸಂಪದಳಿಗೆ ಅವಮಾನವಾಯಿತು. ಅವಳು ಬಿಡಲಿಲ್ಲ. ನೋಡು, ನಾನು ಕೃಷ್ಣ ಅವರ ಮಗಳು, ಅಂದರೆ ವೀರ್ ಹೆಂಡತಿ. 20 ರೂಪಾಯಿಗೆ ಕೊಡು ಎಂದು ಜಗಳಕ್ಕೆ ನಿಂತಳು. ಮಾರುಕಟ್ಟೆಯ ಜನರೆಲ್ಲ ಈ ಹೈಫೈ ಹುಡುಗಿ ತರಕಾರಿ ಬೆಲೆಗೆ ಕಿತ್ತಾಡುತ್ತಿರುವುದನ್ನು ನೋಡಿ ನಗುತ್ತಿದ್ದರು. ಕೊನೆಗೂ ಹರಸಾಹಸ ಪಟ್ಟು ಬೆವತು ಹೋಗಿ ಸ್ವಲ್ಪ ತರಕಾರಿ ತಂದು ಮನೆಗೆ ಬಂದಳು. ವೀರ್ ಅವಳ ಅವತಾರ ನೋಡಿ ನಗು ತಡೆಯಲಾಗದೆ ಅಂದ, ಶಾಬಾಷ್ ಸಂಪದ, ಮೊದಲ ಬಾರಿಗೆ 100 ರೂಪಾಯಿಯ ಬೆಲೆ ನಿನಗೆ ಅರ್ಥ ಆಗಿದೆ ಅನಿಸುತ್ತೆ. ತರಕಾರಿ ಮಾರುಕಟ್ಟೆಯಲ್ಲಿ ಚೌಕಾಶಿ ಮಾಡಿ ಬೆವತು ಸುಸ್ತಾಗಿ ಬಂದ ಸಂಪದಾಳಿಗೆ ಅಲ್ಪ ಸ್ವಲ್ಪ ವಿಶ್ರಾಂತಿ ಸಿಗ್ಬೋದು ಎಂಬ ನಿರೀಕ್ಷೆ ಇತ್ತು. ಆದರೆ ವೀರ್ ಸುಮ್ಮನೆ ಕೂರಲಿಲ್ಲ. ವೀರ್, ತರಕಾರಿ ತಂದಿದ್ದಾಯ್ತು, ಈಗ ಈ ತರಕಾರಿಯನ್ನು ಕತ್ತರಿಸಿ ಅಡುಗೆ ಮಾಡುವುದನ್ನು ಕಲಿ. ಇವತ್ತು ನಿನಗೆ ಅನ್ನ ಮತ್ತು ಸಾರು ಮಾಡುವ ವಿಧಾನ ಹೇಳಿಕೊಡ್ತೀನಿ. ಬರೀ ಆರ್ಡರ್ ಮಾಡಿ ಅಭ್ಯಾಸವಿರುವ ನಿನಗೆ ಅನ್ನ ಹೇಗೆ ಬೇಯುತ್ತೆ ಅಂತ ಗೊತ್ತಾಗಲಿ. ಸಂಪದ ಇಷ್ಟವಿಲ್ಲದಿದ್ದರೂ ಅಡುಗೆ ಮನೆಗೆ ಇಳಿದಳು. ವೀರ್ ಅವಳ ಹಿಂದೆ ನಿಂತು ಅಕ್ಕಿಯನ್ನು 3 ಬಾರಿ ತೊಳೆಯಬೇಕು, ಸಾರಿಗೆ ಮಸಾಲೆ ಹದವಾಗಿರಲಿ ಎಂದು ಆಜ್ಞಾಪಿಸುತ್ತಿದ್ದ. ಅವಳ ಬೆರಳುಗಳು ಮೊದಲ ಬಾರಿಗೆ ಈರುಳ್ಳಿ ಕತ್ತರಿಸಿ ಉರಿಯುತ್ತಿದ್ದವು. ಕಣ್ಣಲ್ಲಿ ನೀರು ಬರುತ್ತಿದ್ದರೂ ವೀರ್ ಸಮಾಧಾನ ಮಾಡಲಿಲ್ಲ. ಈ ಕಣ್ಣೀರು ಈರುಳ್ಳಿಯದ್ದೋ ಅಥವಾ ನಿನ್ನ ಅಹಂಕಾರದೋ ಎಂದು ನಗುತ್ತಾ ಕೆಣಕಿದ. ಅಡುಗೆ ಮುಗಿಯಿತು. ಒಂದು ಹಳೆಯ ಚಾಪೆಯ ಮೇಲೆ ಇಬ್ಬರು ಮುಖಾಮುಖಿಯಾಗಿ ಕುಳಿತು ಸಂಪದ ತಾನು ಮಾಡಿದ ಅನ್ನ ಸಾರನ್ನು ನೋಡಿ ಮುಖ ಸಿಂಡರಿಸಿಕೊಂಡಳು. ನಾನು ಇದನ್ನು ತಿನ್ಬೇಕಾ ಎಂದು ಅಸಹ್ಯ ಪಟ್ಟಳು. ವೀರ್ ಏನು ಮಾತನಾಡದೆ ಒಂದು ತುತ್ತು ಅನ್ನವನ್ನು ಸಾರಿನಲ್ಲಿ ಕಲಸಿ ಪ್ರೀತಿಯಿಂದ ಅವಳ ಬಾಯಿಯ ಹತ್ತಿರ ತಂದನು. ವೀರ್, ಇವತ್ತು ನಿನ್ನ ಬೆವರ ಹನಿಯಿಂದ ಈ ಅನ್ನ ತಯಾರಾಗಿದೆ ಸಂಪದ. ಇದರ ರುಚಿ ಪಂಚತಾರ ಹೋಟೆಲ್ನಲ್ಲೂ ಸಿಗಲ್ಲ, ತಿನ್ನು. ಸಂಪದಾಳಿಗೆ ಒಂದು ಕ್ಷಣ ಅವನ ಕಣ್ಣಲ್ಲಿದ್ದ ಭಾವನೆ ಕಂಡು ಮಾತು ಹೊರಲಿಲ್ಲ. ಮೊದಲ ತುತ್ತು ತಿಂದವಳೆ ಅವಳ ಮುಖ ಗಂಟಿಕ್ಕಿತ್ತು. ಉಪ್ಪು ಜಾಸ್ತಿ ಇದೆ, ಸರಿ ಇಲ್ಲ ಎಂದು ಮುಖ ಸಿಂಡರಿಸಿದರು. ಆ ಅನ್ನದ ತುತ್ತು ಅವಳ ಹೊಟ್ಟೆಗೆ ಹೋದಾಗ ಏನೋ ತೃಪ್ತಿ ಸಿಕ್ಕಂತಾಯಿತು. ವೀರ್ ಅವಳ ಮುಖದ ಭಾವನೆಯನ್ನು ನೋಡಿ ಮಂದಸ್ಮಿತನಾದ. ಅಷ್ಟರಲ್ಲಿ ಆಚೆ ಮನೆಯ ಪಾರ್ವತಮ್ಮ ಅಜ್ಜಿ ಬಾಗಿಲು ತಟ್ಟಿದರು. ಕೈಯಲ್ಲಿ ಒಂದು ಲೋಟ ಹಾಲು ಹಿಡಿದು ಒಳಬಂದರು. ಅವರು ಈ ಏರಿಯಾದಲ್ಲಿ ಎಲ್ಲರಿಗೂ ಹಿರಿಯರು.
ಅಜ್ಜಿ: ಏನೋ ವೀರ್ ಮದುವೆಯಾಗಿ ಹೊಸ ಸೊಸೆ ಬಂದಿದ್ದಾಳೆ ಅಂತ ನೋಡೋಕೆ ಬಂದೆ. ಏನೇ ಮಗಳೇ, ಮುಖ ಯಾಕೆ ಹಾಗೆ ಮಾಡಿಕೊಂಡಿದ್ದೀಯ? ಗಂಡ ಅಂದರೆ ದೇವರು ಇದ್ದ ಹಾಗೆ ಕಣೆ. ಸಂಪದ ಅಜ್ಜಿಯನ್ನು ಮೇಲಿಂದ ಕೆಳಗೆ ನೋಡಿ: ದೇವರ? ಇವನು ರಾಕ್ಷಸ ಅಜ್ಜಿ ಎಂದು ಗೊಣಗಿದಳು. ಅಜ್ಜಿ ನಗುತ್ತಾ: ಹಾಗನ್ಬಾರ್ದು ಕಣೆ, ನನಗೆ ಗೊತ್ತು ವೀರ್ ಎಂಥವನು ಅಂತ. ಈ ವಟಾರದ ಮಗ ಅವನು. ಅಂದ ಹಾಗೆ ಮೊದಲ ರಾತ್ರಿ ಇವನು ನಿನ್ನನ್ನು ಹೀಗೆ ನಡೆಸಿಕೊಂಡ ಅಂತ ನನಗೆ ಗೊತ್ತು. ಇವನು ಬರೀ ಬಡವ ಅಂತ ಅನ್ಕೋಬೇಡ ಮಗಳೇ, ಇವನ ಮನಸ್ಸು ಬಂಗಾರ. ಮೊದಲ ರಾತ್ರಿ ನಿನ್ನ ಹಠ ನೋಡಿ ಇವನು ಮಂಚ ಬಿಟ್ಟು ಕೆಳಗೆ ಮಲಗಿದ್ದಾನೆ ಅಂದರೆ ಅದು ಅವನ ಸಂಸ್ಕಾರ. ಆದರೆ ಹೆಣ್ಣಾದವಳು ಗಂಡನ ಮನಸ್ಸನ್ನು ಅರಿತು ನಡೆದರೆ ಈ ಗುಡಿಸಲೇ ನಿನಗೆ ಅರಮನೆ ಆಗುತ್ತೆ. ಅಜ್ಜಿಯ ಮಾತು ಕೇಳಿ ಸಂಪದಾಳಿಗೆ ಒಂಥರ ಮುಜುಗರವಾಯಿತು. ಹೌದು, ಮೊದಲ ರಾತ್ರಿ ತಾನು ಅಷ್ಟೊಂದು ರಗಳೆ ಮಾಡಿದರೂ ವೀರ್ ತಾಳ್ಮೆಯಿಂದಿದ್ದ. ಅಜ್ಜಿ ಹೇಳಿದ ಬರೀ ಬಡವ ಅಂತ ಅನ್ಕೋಬೇಡ ಎಂಬ ವಾಕ್ಯ ಸಂಪದಾಳ ತಲೆಯಲ್ಲಿ ಗುಯ್ ಎಂದು ಸೌಂಡ್ ಮಾಡಿತು. ಅಜ್ಜಿ ಹೋದ್ಮೇಲೆ ರೂಮಿನಲ್ಲಿ ಮೌನ ಆವರಿಸಿತ್ತು. ಸಂಪದ ವೀರ್ನನ್ನು ತದೆ ಖಚಿತದಿಂದ ನೋಡುತ್ತಾ ಅವನ ಹತ್ತಿರ ಬಂದಳು. ಸಂಪದ: ವೀರ್, ಅಜ್ಜಿ ಹೇಳಿದ್ದು ನೀನು ಬಡವನಲ್ಲ ಅಂತಲ್ಲ, ನಿನ್ನ ಬಂಗಾರದ ಮನಸ್ಸಿನ ಬಗ್ಗೆ. ಆದರೆ ನನಗೆ ಗೊತ್ತು, ಮನಸ್ಸು ಬಂಗಾರ ಇರಲಿ ಬಿಡಲಿ, ನಿನ್ನ ಜೇಬಿನಲ್ಲಿ ಏನೋ ದೊಡ್ಡ ವಿಷಯ ಇದೆ. ನೀನು ಯಾರು ಅಂತ ನನಗೆ ಗೊತ್ತಾಗಬಾರ್ದು ಅಂತ ಅಜ್ಜಿಗೂ ಏನೋ ಹೇಳ್ಕೊಟ್ಟಿದ್ದೀಯಾ ಅಲ್ವಾ? ವೀರ್ ಏನೂ ಮಾತನಾಡದೆ ತಾನು ತಿಂದ ತಟ್ಟೆಯನ್ನು ಎತ್ತಿಕೊಂಡು ನಲ್ಲಿಯ ಹತ್ತಿರ ಹೋದ. ಪಾತ್ರೆ ತೊಳೆಯುವ ಸೌಂಡ್ ನಡುವೆ ಅವನು ಮೆಲ್ಲನೆ ಅಂದ: ವೀರ್, ಅಜ್ಜಿ ಹೇಳಿದ್ದು ಸಂಸ್ಕಾರದ ಬಗ್ಗೆ ಸಂಪದ, ಸಂಪತ್ತಿನ ಬಗ್ಗೆ ಅಲ್ಲ. ನೀನು ಅಂದುಕೊಂಡಿರೋ ರಹಸ್ಯಗಳಿಗಿಂತ ನಿನ್ನ ಮುಂದೆ ಇರೋ ಈ ಖಾಲಿ ಪಾತ್ರೆಗಳೇ ಸದ್ಯದ ಸತ್ಯ. ಇದನ್ನು ತೊಳೆದು ಇಡು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ವೀರ್ ಹೊರಗೆ ಹೋಗುವಾಗ ಸಂಪದ ಅವನನ್ನು ಹಿಂಬಾಲಿಸಲು ಯತ್ನಿಸಿದಳು. ಅವಳಿಗೆ ಇವನು ಎಲ್ಲಿಗೆ ಹೋಗ್ತಿದ್ದಾನೆ, ಯಾರನ್ನು ಭೇಟಿ ಮಾಡ್ತಾನೆ ಅಂತ ನೋಡುವ ಆತುರ. ಆದರೆ ವೀರ್ ಬಾಗಿಲಲ್ಲಿ ನಿಂತು ಅವಳನ್ನು ತಡೆದ. ವೀರ್: ಬೇಡ ಸಂಪದ, ಈ ಏರಿಯಾ ರಾತ್ರಿ ಹೊತ್ತು ನಿನಗೆ ಸೇಫ್ ಅಲ್ಲ, ನೀನು ಒಳಗಡೆ ಇರು. ಹೀಗೆ ಹೇಳಿ ಅವನು ಹೊರಗೆ ಹೋದವನೇ ಬಾಗಿಲಲ್ಲಿ ಹೊರಗಡೆಯಿಂದ ಲಾಕ್ ಮಾಡಿದ. ಸಂಪದಾಳಿಗೆ ಶಾಕ್ ಆಯಿತು. ಲಂಡನ್ನಲ್ಲಿ ಸ್ವತಂತ್ರವಾಗಿ ಓಡಾಡುತ್ತಿದ್ದವಳಿಗೆ ಈ ಸಣ್ಣ ರೂಮ್ನಲ್ಲಿ ಲಾಕ್ ಆಗಿರುವುದು ಅವಮಾನದ ಪರಮಾವಧಿ ಅನಿಸಿತ್ತು. ಸಂಪದ: ವೀರ್, ಬಾಗಿಲು ತೆಗಿ, ನೀನು ನನ್ನನ್ನು ಜೈಲಿನಲ್ಲಿ ಇಟ್ಟ ಹಾಗೆ ಇಡ್ತಿದ್ದೀಯಾ? ಐ ಹ್ಯಾವ್ ಮೈ ರೈಟ್ಸ್ ಎಂದು ಬಾಗಿಲು ಬಡಿದಳು. ಆದರೆ ವೀರ್ ಬೈಕ್ ಸ್ಟಾರ್ಟ್ ಮಾಡಿ ಹೋಗುವ ಸೌಂಡ್ ಮಾತ್ರ ಕೇಳಿಸಿತು. ಹತಾಶಳಾದ ಸಂಪದ ಆ ಹಳೆಯ ಕಿಟಕಿಯ ಸಂದುಗಳ ಮೂಲಕ ಹೊರಗೆ ನೋಡಿದಳು. ಸ್ವಲ್ಪ ದೂರದಲ್ಲಿ ವೀರ್ ತನ್ನ ಬೈಕ್ ನಿಲ್ಲಿಸಿ ಯಾರ ಜೊತೆನೋ ಮಾತನಾಡುತ್ತಿದ್ದ. ಕತ್ತಲಲ್ಲಿ ಆ ವ್ಯಕ್ತಿ ಮುಖ ಸರಿಯಾಗಿ ಕಾಣಿಸಲಿಲ್ಲ. ಆದರೆ ಆ ವ್ಯಕ್ತಿ ವೀರ್ಗೆ ಸಲ್ಯೂಟ್ ಹೊಡೆದ ಹಾಗೆ ಭಾಸವಾಯಿತು. ಅಷ್ಟೇ ಅಲ್ಲ, ಒಂದು ಕಪ್ಪು ಬಣ್ಣದ ದೊಡ್ಡ ಕಾರ್ ಅಲ್ಲಿಗೆ ಬಂದು ನಿಂತಿತ್ತು. ವೀರ್ ಆ ಕಾರಿನ ಒಳಗಿದ್ದವನಿಗೆ ಏನೋ ಪೇಪರ್ ಕೊಟ್ಟು ಮತ್ತೆ ತನ್ನ ಬೈಕ್ ಹತ್ತಿದ್ದ. ಸಂಪದಳ ಎದೆ ಬಡಿತ ಜೋರಾಯಿತು. ಒಬ್ಬ ಬಡವನಿಗೆ ಯಾರು ಸಲ್ಯೂಟ್ ಹೊಡೆದರೋ? ಆ ಐಷಾರಾಮಿ ಕಾರ್ನಲ್ಲಿ ಬಂದವರು ಯಾರು? ವೀರ್ ಖಂಡಿತ ಇಲ್ಲಿ ಯಾವುದೋ ದೊಡ್ಡ ಗೇಮ್ ಆಡ್ತಿದ್ದಾನೆ ಎಂದು ಅವಳು ರೂಮಿನಲ್ಲಿ ಅತ್ತ ಇತ್ತ ಅಡ್ಡಾಡತೊಡಗಿದಳು. 1 ಗಂಟೆಯ ನಂತರ ವೀರ್ ಬಾಗಿಲು ತೆಗೆದು ಒಳಬಂದ. ಕೈಯಲ್ಲಿ ಒಂದು ಸಣ್ಣ ಪಾರ್ಸಲ್ ಇತ್ತು. ಸಂಪದ ಅವನ ಮೇಲೆ ಎರಗಿದಳು. ಸಂಪದ: ವೀರ್, ಯಾರು ಅವನು ನಿನಗೆ ಸಲ್ಯೂಟ್ ಹೊಡೆದಿದ್ದು? ಯಾರು ಆ ಕಾರ್ನಲ್ಲಿ ಬಂದವರು? ಯಾರು? ನೀನು ಇಲ್ಲಿ ಯಾವುದೋ ಕ್ರಿಮಿನಲ್ ಕೆಲಸ ಮಾಡ್ತಿದ್ದೀಯಾ ಅನ್ಸುತ್ತೆ. ಇವತ್ತೇ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ವೀರ್ ಶಾಂತವಾಗಿ ಆ ಪಾರ್ಸಲ್ ಅನ್ನು ಟೇಬಲ್ ಮೇಲೆ ಇಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ವೀರ್: ನಿನ್ನ ಕಲ್ಪನಾ ಶಕ್ತಿ ತುಂಬ ಚೆನ್ನಾಗಿದೆ ಸಂಪದ. ಅಲ್ಲಿ ಸಲ್ಯೂಟ್ ಹೊಡೆದಿದ್ದು ನಮ್ಮ ಏರಿಯಾ ವಾಚ್ಮ್ಯಾನ್. ಅವನಿಗೆ ನಾನು ಸ್ವಲ್ಪ ಹಣದ ಸಹಾಯ ಮಾಡಿದ್ದೆ, ಅದಕ್ಕೆ ಗೌರವ ಕೊಟ್ಟು. ಇನ್ನು ಆ ಕಾರು, ಅದು ಯಾರದೋ ಅಡ್ರೆಸ್ ಕೇಳೋಕೆ ಬಂದಿರಬೇಕು. ನೀನು ಅತಿಯಾಗಿ ಯೋಚನೆ ಮಾಡ್ತಿದ್ದೀಯಾ ಅಷ್ಟೇ. ಅವನು ಆ ಪಾರ್ಸಲ್ ಬಿಚ್ಚಿದ. ಅದರಲ್ಲಿ ಒಂದು ಜೊತೆ ಹಳೆಯ ಮಾದರಿಯ ಮಣ್ಣಿನ ಬಳೆಗಳು ಇದ್ದವು. ವೀರ್: ತಗೋ, ಇದು ನಾಳೆ ನೀನು ಹಾಕಿಕೊಳ್ಳಬೇಕಾದ ಬಳೆಗಳು. ಯಾಕಂದರೆ ನಾಳೆ ನಿನಗೆ ಈ ಮನೆಯಲ್ಲಿ ಗೃಹ ಪ್ರವೇಶದ ನಂತರ ಮೊದಲ ಪೂಜೆ ಇದೆ. ಈ ಬಳೆಗಳ ಶಬ್ದ ನಿನ್ನ ಅಹಂಕಾರದ ಕಿರುಚಾಟವನ್ನು ಕಡಿಮೆ ಮಾಡಲಿ ಅಂತ ತಂದೆ. ಸಂಪದ ಆ ಬಳೆಗಳನ್ನು ನೋಡಿ ಹೇವರಿಕೆ ಮಾಡಿಕೊಂಡಳು. ಲಂಡನ್ನ ಹ್ಯಾರೋಡ್ಸ್ನಲ್ಲಿ ಡೈಮಂಡ್ ಬಳೆ ತೊಡೋ ಕೈ ಇದು, ಇದಕ್ಕೆ ಈ ಮಣ್ಣಿನ ಬಳೆಗಳೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನೆ ಕುಳಿತಳು. ವೀರ್ನ ಬಗ್ಗೆ ಅವಳಿಗೆ ಅನುಮಾನಗಳಿದ್ದರೂ ಸದ್ಯಕ್ಕೆ ಅವಳು ಅವನ ಬಡತನದ ನಾಟಕದ ಗುಂಗಿನಲ್ಲೇ ಇದ್ದಳು. ಅವಳಿಗೆ ವೀರ್ನ ಹಸಲಿ ಮುಖವಾಡ ಕಳಚುವುದಕ್ಕಿಂತ ಹೆಚ್ಚಾಗಿ ಈ ಉಸಿರುಗಟ್ಟಿಸುವ ಗುಡಿಸಲಿನಿಂದ ಒಂದು ದಿನದ ಮಟ್ಟಿಗಾದರೂ ಬ್ರೇಕ್ ಬೇಕಿತ್ತು. ಮರುದಿನ ಬೆಳಿಗ್ಗೆ ವೀರ್ ಹಠ ಮಾಡಿ ಸಂಪದಾಳ ಕೈಯಿಂದ ಪೂಜೆ ಮಾಡಿಸಿದ. ಮಣ್ಣಿನ ಬಳೆಗಳನ್ನು ತೊಡಿಸಿ ಹಣೆಗೆ ಕುಂಕುಮ ಇಟ್ಟು ನೋಡಿದಾಗ ವೀರ್ನ ಕಣ್ಣಲ್ಲಿ ಒಂದು ಕ್ಷಣ ಮೆಚ್ಚುಗೆ ಮಿಂಚಿತ್ತು. ಪೂಜೆ ಮುಗಿದ ತಕ್ಷಣ ವೀರ್ ಅಂದ:
ವೀರ್, ಸಂಪದ, ನಾನು ಕೆಲಸದ ಮೇಲೆ ಪಕ್ಕದೂರಿಗೆ ಹೋಗ್ತಿದ್ದೀನಿ, ಬರಲು ತಡವಾಗಬಹುದು, ಮನೆಯಲ್ಲೇ ಇರು, ಹೊರಗಡೆ ಹೋಗಬೇಡಿ. ಸಂಪದಾಳಿಗೆ ಇದೇ ಸರಿಯಾದ ಸಮಯ ಅನಿಸಿತು. ವೀರ್ ಮನೆಯಿಂದ ಹೊರಬಿದ್ದ 10 ನಿಮಿಷಕ್ಕೆ ಅವಳು ಅವತ್ತು ಅರಿಣಿ ವೀರ್ಗೆ ಕಾಣದಂತೆ ಕೊಟ್ಟು ಹೋಗಿದ್ದ ಸೀಕ್ರೆಟ್ ಫೋನ್ನಿಂದ ಗೆಳತಿ ಅರಿಣಿಗೆ ಕಾಲ್ ಮಾಡಿದಳು. ಅರಿಣಿ, ಬೇಗ ಬಂದು ನನ್ನನ್ನು ಇಲ್ಲಿಂದ ಪಿಕ್ ಮಾಡು, ನನಗೆ ಈ ಕುಂಕುಮ ಸೀರೆ ಸಾಕು ಅನ್ನಿಸ್ತಿದೆ, ನನಗೀಗ ಒಂದು ಪಕ್ಕ ಪಾರ್ಟಿ ಬೇಕು. ಸಂಜೆ ಹೊತ್ತಿಗೆ ಸಂಪದ ನಗರದ ಅತ್ಯಂತ ಫೇಮಸ್ ಪಬ್ ಒಂದಕ್ಕೆ ಎಂಟ್ರಿ ಕೊಟ್ಲು. ಅವಳ ಮೈ ಮೇಲೆ ಈಗ ಸೀರೆ ಇರಲಿಲ್ಲ, ಬದಲಿಗೆ ಅತ್ಯಂತ ಮಿನಿ ಡ್ರೆಸ್ ಮತ್ತು ಹೈ ಹೀಲ್ಸ್ ಇತ್ತು. ಮದುವೆ ನಂತರ ಮೊದಲ ಬಾರಿಗೆ ಸಿಕ್ಕ ಫ್ರೀಡಮ್ ಅವಳನ್ನು ಹುಚ್ಚೆಬ್ಬಿಸಿತ್ತು. ಸಂಪದ, ಚಿಯರ್ಸ್ ಗಾಯ್ಸ್. ಆ ಬಿಕಾರಿ ವೀರ್ನ ಕೈಯಿಂದ ತಪ್ಪಿಸಿಕೊಂಡು ಬಂದಿದ್ದೀನಿ. ಇವತ್ತು ರಾತ್ರಿ ನಾನು ಕುಡಿಯೋ ಪ್ರತಿ ಪೆಗ್ ಕೂಡ ಅವನಿಗೆ ಮಾಡೋ ಅವಮಾನ. ಅರಿಣಿ ಮತ್ತು ಅವಳ ಫ್ರೆಂಡ್ಸ್ ಗ್ಯಾಂಗ್ ಸಂಪದಳನ್ನು ಹುರಿದುಂಬಿಸಿದರು. 1, 2, 3 ಸಂಪದ ತಡೆ ಇಲ್ಲದೆ ಮದ್ಯ ಹೀರುತ್ತಿದ್ದಳು. ಅವಳಿಗೆ ತನ್ನ ಮೇಲಿನ ಹತೋಟಿ ತಪ್ಪುತ್ತಿತ್ತು. ಡ್ಯಾನ್ಸ್ ಫ್ಲೋರ್ ಮೇಲೆ ಹೋಗಿ ಬೇಕಾಬಿಟ್ಟಿ ಕುಣಿಯತೊಡಗಿದಳು. ಅರಿಣಿ, ಸಂಪು, ಸಾಕು ಮಾಡು, ನೀನು ತುಂಬ ಕುಡಿದಿದ್ದೀಯ, ವೀರ್ಗೆ ಗೊತ್ತಾದರೆ ಕಷ್ಟ. ಸಂಪದ ತೂರಾಡುತ್ತಾ, ಯಾವ ವೀರ್? ಆ ನಲ್ಲಿ ನೀರು ಹಿಡಿಯೋಣ, ಅವನು ನನ್ನ ಶೂ ಪಾಲಿಶ್ ಮಾಡೋಕ್ಕೆ ಕೂಡ ಲಾಯಕ್ಕಿಲ್ಲ. ನೋಡ್ತಾ ಇರಿ, ನಾಳೆ ಅವನ ಮುಖದ ಮೇಲೆ ಡಿವೋರ್ಸ್ ಪೇಪರ್ ಎಸೆದು ಬರ್ತೀನಿ. ಕುಡಿತದ ಅಮಲಿನಲ್ಲಿ ಸಂಪದ ಅಲ್ಲಿನ ಟೇಬಲ್ ಮೇಲೆ ಏರಿ ನಿಂತು ಕಿರುಚಾಡತೊಡಗಿದಳು. ಅಲ್ಲಿಗೆ ಬಂದ ಬೌನ್ಸರ್ಸ್ ಅವಳನ್ನು ತಡೆಯಲು ಯತ್ನಿಸಿದಾಗ ಅವರ ಮೈ ಮೇಲೆ ಕೈ ಮಾಡಿದಳು. ನಾನು ಯಾರು ಅಂತ ಗೊತ್ತಾ? ಕೃಷ್ಣ ಅವರ ಮಗಳು ನಾನು ಎಂದು ರಂಪಾಟ ಮಾಡಿದಳು. ಸಂಪದ ಪಬ್ನಿಂದ ಹೊರಗೆ ಬರುವಾಗ ಪೂರ್ತಿ ನಶೆಯಲ್ಲಿದ್ದಳು. ಅರಿಣಿ ಅವಳನ್ನು ಕಾರ್ನಲ್ಲಿ ಕೂರಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಸಂಪದಾಳ ಕಣ್ಣಿಗೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಒಂದು ಕಪ್ಪು ಬಣ್ಣದ SUV ಕಾರ್ ಬಿತ್ತು. ಆ ಕಾರ್ನ ಕಿಟಕಿ ಮೆಲ್ಲನೆ ಕೆಳಗೆ ಇಳಿಯಿತು. ಅಲ್ಲಿ ಯಾರೋ ಕುಳಿತು ಸಂಪದಾಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದರು. ಸಂಪದಾಳಿಗೆ ಆ ಕಣ್ಣುಗಳು ತುಂಬಾ ಪರಿಚಯದಂತೆ ಕಂಡವು. ಸಂಪದ, ವೀರ್ ಎಂದು ಅವಳು ಉದ್ಗಡಿಸಿದಳು. ಆದರೆ ಅವಳು ಕಣ್ಣು ಅರಳಿಸಿ ನೋಡುವಷ್ಟರಲ್ಲಿ ಆ ಕಾರು ವೇಗವಾಗಿ ಅಲ್ಲಿಂದ ಹೊರಟು ಹೋಯಿತು. ಅರಿಣಿ, ಏನಾಯ್ತು ಸಂಪದ? ಅಲ್ಲಿ ಯಾರೂ ಇಲ್ಲ. ಸಂಪದ, ಇಲ್ಲ ಅರಿಣಿ, ಅಲ್ಲಿ ವೀರ್ ಇದ್ದ ಹಾಗೆ ಅನಿಸಿತು. ಅವನ ಕಣ್ಣುಗಳು ಅಷ್ಟೊಂದು ಪವರ್ಫುಲ್ ಆಗಿ ಇರೋಕೆ ಸಾಧ್ಯವೇ ಇಲ್ಲ. ಅವನು ಬಡವ, ಬೈಕ್ ಇರೋನು, ಈ ಕಾರು ಅವನದ್ದಲ್ಲ ಅಲ್ವಾ? ಅರಿಣಿ ಸಂಪದಾಳನ್ನು ಕದ್ದು ಮುಚ್ಚಿ ಆ ಹಳೆಯ ಮನೆಗೆ ತಂದು ಬಿಟ್ಟಳು. ಸಂಪದ ತನ್ನ ಡ್ರೆಸ್ ಬದಲಿಸಿ ಮತ್ತೆ ಸೀರೆ ಉಟ್ಟುಕೊಂಡು ಮಲಗಲು ಸಿದ್ಧಳಾದಳು. ಅಷ್ಟರಲ್ಲಿ ಬಾಗಿಲು ತೆಗೆದು ವೀರ್ ಒಳಬಂದ. ಅವನ ಬಟ್ಟೆ ತುಂಬಾ ಧೂಳಾಗಿತ್ತು. ಸುಸ್ತಾದವನಂತೆ ಕಂಡ. ವೀರ್, ಪೂಜೆ ಆದ್ಮೇಲೆ ಮನೆಯಲ್ಲೇ ಇದ್ದೀಯಾ ಅನ್ಕೊಂಡಿದ್ದೆ, ತುಂಬಾ ಸುಸ್ತಾಗಿ ಮಲಗಿದ ಹಾಗಿದೆ. ಸಂಪದನಿಗೆ ನಶೆ ಇನ್ನೂ ಪೂರ್ತಿ ಇಳಿದಿರಲಿಲ್ಲ. ಅವಳ ಮೈಯಿಂದ ಪರ್ಫ್ಯೂಮ್ ಮತ್ತು ಮದ್ಯದ ವಾಸನೆ ಬರುತ್ತಿತ್ತು. ವೀರ್ ಅವಳ ಹತ್ತಿರ ಬಂದು ಮೆಲ್ಲನೆ ಮೂಸಿ ನೋಡಿದ. ವೀರ್ ಗಂಭೀರವಾಗಿ, ಸಂಪದ, ಈ ರೂಮ್ನಲ್ಲಿ ಯಾವುದೋ ವಿಚಿತ್ರವಾದ ವಾಸನೆ ಬರ್ತಿದೆ, ನೀನು ಏನಾದರೂ ತಿಂದಿದ್ದೀಯಾ? ಸಂಪದ ಬೆವತು ಹೋದಳು. ಅದು ಅರಿಣಿ ಬಂದಿದ್ಲು, ಅವಳು ಪರ್ಫ್ಯೂಮ್ ಹಾಕಿದ್ಲು ಅಷ್ಟೇ ಎಂದು ಸುಳ್ಳು ಹೇಳಿದಳು. ವೀರ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಅವನ ಮುಖದಲ್ಲಿ ಒಂದು ನಿಗೂಢ ನಗು ಇತ್ತು. ಹೌದಾ, ಸರಿ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳು. ಪಬ್ನಲ್ಲಿ ಕುಣಿದು ಸುಸ್ತಾಗಿರೋ ನಿನಗೆ ನಲ್ಲಿ ನೀರು ಹಿಡಿಯೋದು ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು. ವೀರ್ ಅಷ್ಟು ಹೇಳಿ ಮಲಗಿಕೊಂಡ. ಸಂಪದಾಳಿಗೆ ಗುಡುಗು ಹೊಡೆದಂತಾಯಿತು. ಪಬ್ನಲ್ಲಿ ಕುಣಿದು ಈ ಮಾತನ್ನು ಇವನು ಯಾಕೆ ಹೇಳಿದ? ಅವನಿಗೆ ನಿಜವಾಗಿಯೂ ಗೊತ್ತಾಗಿದೆಯೇ, ಅಥವಾ ಅವನು ಕಾರ್ನಲ್ಲಿ ಇದ್ದದ್ದು ಸತ್ಯನಾ? ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.